ನಂಬಿಕೆ ದ್ರೋಹ ಮಾಡಿದವರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಇನ್ಮುಂದೆ ನಿಮ್ಮ ದಾರಿಯನ್ನ ನೀವು ನೋಡಿಕೊಳ್ಳಿ. ಆತ್ಮಾವಲೋಕನ ಸಭೆಯಲ್ಲಿ ಕ್ರಾಸ್ ವೋಟರ್ಸ್ ವಿರುದ್ಧ ಕುಮಾರಸ್ವಾಮಿ ಗರಂ. ಅಡ್ಡ ಮತದಾನದ ಬೆನ್ನಲ್ಲೇ ದಳಪಡೆ ಹೊಸ ತಂತ್ರ. ತಮಿಳುನಾಡು ಸಿಎಂ ವಿಜಯ್ ಸೂತ್ರ ಅಳವಡಿಕೆ. ಪಕ್ಷದ ಹಳೆ ತಲೆಮಾರಿಗೆ ಬ್ರೇಕ್ ಹಾಕಿ ಜೆನ್ಝಿಗಳಿಗೆ ಅವಕಾಶಕ್ಕೆ ಪ್ಲಾನ್. ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರ್ಯಾರು? ಬಿಜೆಪಿಯಿಂದ ಸತ್ಯ ಶೋಧನೆ ಶುರು. ಜೂನ್ 25ರ ಒಳಗೆ ವರದಿ ಸಲ್ಲಿಸೋದಕ್ಕೆ ಸಮಿತಿ ಸಜ್ಜು. ಅಡ್ಡ ಮತದಾನ ಬೇಸರದ ನಡುವೆ ಅಖಾಡಕ್ಕಿಳಿದ ಕುಮಾರಸ್ವಾಮಿ. ಹಿರಿಯೂರು ಉಪಚುನಾವಣೆಗೆ ಜೆಡಿಎಸ್ ಕ್ಯಾಂಡಿಡೇಟ್ ಕಣಕ್ಕಿಳಿಸಲು ತಂತ್ರ. ಅಭ್ಯರ್ಥಿ ಶೋಧಕ್ಕೋಸ್ಕರ ನಾಯಕರ ಜೊತೆ ಸಭೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಟೌನ್ಶಿಪ್ ಜಟಾಪಟಿ ತಾರಕಕ್ಕೆ. ನಾಳೆ ನಿಖಿಲ್ ಪಾದಯಾತ್ರೆ. ಬಿಡದಿ ಹೋಬಳಿ ಅಂಚಿಪುರದಿಂದ ಹೊಸೂರುವರೆಗೆ ನಡಿಗೆ. ಟೌನ್ಶಿಪ್ಗೆ ಜಮೀನು ನೀಡಲು ಒಪ್ಪಿದವರಿಗೆ ಚೆಕ್ ವಿತರಣೆಗೆ ಸಜ್ಜು. ಭೂಮಿ ಬೆಲೆಯ ಜೊತೆಗೆ ಹೆಚ್ಚಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಿಕೆ. ಸಾಂಕೇತಿಕವಾಗಿ ಪರಿಹಾರ ವಿತರಿಸಲಿರುವ ಮಾಗಡಿ ಶಾಸಕ ಬಾಲಕೃಷ್ಣ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್. ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ಚರ್ಚೆ. ಬಿಡದಿ ಟೌನ್ಶಿಪ್ ಕುರಿತು ಸಮಾಲೋಚನೆ ಸಾಧ್ಯತೆ. ನಟಿ ರುಕ್ಮಿಣಿ ವಸಂತ್ ಎಐ ವಿಡಿಯೋ ವೈರಲ್ ಕೇಸ್. ಸೈಬರ್ ಕಮಾಂಡ್ ಪೊಲೀಸರಿಂದ 3 ಅರೆಸ್ಟ್. ಕೃತ್ಯಕ್ಕೆ ಬಳಸಿದ್ದ ಮೊಬೈಲ್ ಕೂಡ ವಶಕ್ಕೆ. ಬಳ್ಳಾರಿಯಲ್ಲಿ ಕಾರ್ಮಿಕರ ಕಿಟ್ ಖರೀದಿಯಲ್ಲಿ ಕೋಟಿ ಸ್ಕ್ಯಾಮ್. ಕಳಪೆ ಕಿಟ್ ವಿತರಣೆಗೆ ಸಿಟ್ಟು. ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳಿಂದ ಪಾದಯಾತ್ರೆಗೆ ಸಜ್ಜು. ಚಿಕ್ಕಬಳ್ಳಾಪುರದಲ್ಲಿನ ವಿಚಿತ್ರ ಲವ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. 6 ತಿಂಗಳ ಹಿಂದೆ ಹೆತ್ತವರ ಒತ್ತಡಕ್ಕೆ ಸಿಲುಕಿ ತಾಳಿ ಕಿತ್ತೆಸೆದಿದ್ದ ಕೀರ್ತನ ಇದೀಗ ಮತ್ತೆ ಒಂದಾದ ಜೋಡಿ. ಪರರ ಹೆಂಡತಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಮಹೇಶ್ ಎಂಬಾತನ ಕೊಲೆ. ಮಂಡ್ಯದ ಭೀಮನಹಳ್ಳಿಯಲ್ಲಿ ಕೃತ್ಯ. ಮರ್ಡರ್ ನಡೆದ 2 ದಿನಕ್ಕೆ 5 ಅರೆಸ್ಟ್. ಬಾಗಲಕೋಟೆಯಲ್ಲಿ ಅಕ್ರಮ ದಂಧೆಕೋರರ ಅಟ್ಟಹಾಸ. ಮರಳು ಮಣ್ಣಿಗಾಗಿ ಕೃಷ್ಣಾ ನದಿ ಒಡೆಲು ಬಗೆದ ರಕ್ಕಸರು. ರೇಡ್ ಮಾಡಿದ ಅಧಿಕಾರಿ ಮೇಲೆ ಹಲ್ಲೆ. ಮನೆಗೆ ನುಗ್ಗಿ ಬೆದರಿಕೆ. ಪಿಯು ಉಪನ್ಯಾಸಕರು ಇನ್ಮುಂದೆ ಹೈಸ್ಕೂಲ್ ಮಕ್ಕಳಿಗೂ ಬೋಧಿಸಬೇಕು. ಸರ್ಕಾರದಿಂದ ಅಧಿಸೂಚನೆ ಪ್ರಕಟ. ಸೇವಾ ನಿಯಮಾವಳಿಯ ಉಲ್ಲಂಘನೆ ಅಂತ ಉಪನ್ಯಾಸಕರ ಸಂಘ ತೀವ್ರ ಆಕ್ಷೇಪ. ನಾಳೆ ನೀಟ್ ಮರು ಪರೀಕ್ಷೆಗೆ ಸಿದ್ಧತೆ. 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಸರ್ಕಾರಿ ಐಡಿ ಕಡ್ಡಾಯ. ಮೊಬೈಲ್, ಬ್ಲೂಟೂತ್ ಸೇರಿ ಹಲವು ವಸ್ತುಗಳಿಗೆ ನಿರ್ಬಂಧ. ಬೆಂಗಳೂರಿನ ಜನರಿಗೆ ವೀಕೆಂಡ್ನಲ್ಲಿ ಕರೆಂಟ್ ಶಾಕ್. ನಗರದ ಹಲವೆಡೆ ಸಂಜೆಯವರೆಗೆ ಪವರ್ ಕಟ್. ಕೆಪಿಟಿಸಿಎಲ್ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ವ್ಯತ್ಯಯ. ಬೆಳಗಾವಿಯಲ್ಲಿ ಲಾರಿಗೆ ಡಿಕ್ಕಿಯಾದ ಹಾಲಿನ ಟ್ಯಾಂಕರ್. ಬೆಂಕಿ ಹೊತ್ತಿಕೊಂಡು ಧಗಧಗಿಸಿದ 2 ವಾಹನ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ 2 ಚಾಲಕರು ಪಾರು. ಮುಂಗಾರು ಮಳೆ ಕೈಕೊಟ್ಟಿದ್ದಕ್ಕೆ ಮೈಸೂರಿನಲ್ಲಿ ದೇವರ ಮೊರೆ. ಕಬಿನಿ ಹಿನ್ನೀರಿನಲ್ಲಿ ಮುಳುಗಿದ್ದ ದೇವರ ವಿಗ್ರಹಗಳಿಗೆ ಪೂಜೆ. ಕಪಿಲಾ ನದಿಯಿಂದ 101 ಬಿಂದಿಗೆ ನೀರು ಹೊತ್ತು ತಂದು ಅರ್ಪಣೆ. ಕಬಿನಿ ಹಿನ್ನೀರಿನಲ್ಲಿ ಪ್ರಾಣಿಗಳ ಕಲರವ. ಹುಲ್ಲು ತಿನ್ನಲು ಬಂದ ಕಾಡಾನೆ, ಕಾಡುಕೋಣ, ಜಿಂಕೆಗಳು ಕಣ್ತುಂಬಿಕೊಂಡ ಪ್ರವಾಸಿಗರು ಫುಲ್ ಖುಷ್. ನಿರಂತರ 7 ಗಂಟೆ ಉಳುಮೆ ಮಾಡಿ ಜೋಡೆತ್ತು ದಾಖಲೆ. ಬಾಗಲಕೋಟೆಯ ಶಿವಬಸಪ್ಪ ಅಸಂಗಿಯ 6 ಎಕರೆ ಜಮೀನಿನಲ್ಲಿ ಕೆಲಸ. ಜೋಡೆತ್ತಿನ ಸಾಹಸ ನೋಡಲು ಮುಗಿಬಿದ್ದ ಅಕ್ಕಪಕ್ಕದ ಊರಿನ ರೈತರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.